तवस्याम पुरुवीरस्य शर्मन् ऋष्यंसस्य वरुण प्रणेदः यूयन्नः पुत्रा अदितेरदब्धा अभिक्षमध्वं युज्याय देवाः तत्पुरुषाय विद्महे महादेवाय धीमहि तन्नो रुद्रः प्रचोदयात् ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಮುಖ್ಯವಾಗಿ ನಿಮ್ಮ ರಾಶಿಯಲ್ಲೇ 5 ಗ್ರಹಗಳು ಕೂರುವಂತಹ ಒಂದು ಮಾಸ ಇದು. ಪಂಚಗ್ರಹ ಕೂಟ ಅನ್ನುವಂಥದ್ದು ಕುಂಭರಾಶಿಯಲ್ಲೇ ನಡೀತಕ್ಕಂಥದ್ದು. ಕುಂಭರಾಶಿಯವರಿಗೆ ಈಗಾಗಲೇ ಗುರುಬಲ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ. ಗುರುವಿನ ದೃಷ್ಟಿ ಅನ್ನುವಂಥದ್ದು ನಿಮ್ಮ ಮೇಲೆ ಬಿದ್ದಿದೆ. 9ನೇ ಮನೆಯ ದೃಷ್ಟಿ ಬಹಳ ಚೆನ್ನಾಗಿದೆ, ಅದ್ಭುತವಾಗಿ ಭಾಗ್ಯಸ್ಥಾನದ ದೃಷ್ಟಿ. ನಿಮ್ಮ ರಾಶಿಯಿಂದ ಗುರು 5ನೇ ಮನೆಯಲ್ಲಿದ್ದು ಸರ್ವತಂತ್ರ ಸ್ವತಂತ್ರವಾಗಿ ನಿಮಗೆ ಭಗವಂತನ ಆಶೀರ್ವಾದದಿಂದ ಧನ, ಅಭಿವೃದ್ಧಿ ಎಲ್ಲವೂ ಸಿಗ್ತಾ ಇದೆ. ಯಾರ್ಯಾರಿಗೆ ಸಿಗ್ತಾ ಇಲ್ವೋ ಅವರು ಮೂಲ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ, ಅದಕ್ಕೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಏನಾದರೂ ಪರಿಹಾರಗಳು ಮಾಡಿಕೊಂಡ್ರೆ ಈ ಫಲಗಳನ್ನು ನೀವು ಅನುಭವಿಸ್ಬೋದು. ಸರಿ, ಹಾಗಿದ್ರೆ ಕುಂಭರಾಶಿಯವರಿಗೆ ಗುರುಬಲ ಅನ್ನುವಂಥದ್ದಿದೆ. ಗುರು ನಿಮಗೆ ದ್ವಿತೀಯ ಮತ್ತು ಲಾಭಸ್ಥಾನಾಧಿಪತಿ. ಲಾಭಗಳನ್ನು ಕೊಡೋದ್ರಲ್ಲಿ ಧನ, ಕುಟುಂಬ ಸೌಖ್ಯ, ಮಾತಿನ ಒಂದು ಬಲ ಮತ್ತು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆಲ್ಲ ಈ ಹಿಂದೆನೂ ಕೊಟ್ಟರು, ಈಗಲೂ ಕೊಡ್ತಾ ಇದ್ದಾರೆ. ಮುಂದಕ್ಕಿನ್ನೂ 2-3 ತಿಂಗಳು ನಿಮಗೆ ಕೊಡ್ತಾರೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಜೊತೆಗೆ ಶನಿ ಪ್ರಭಾವ ಅಂತಂಥದ್ದು ಅಂತ್ಯ ಶನಿ ಪ್ರಾರಂಭ ಆಗಿ ಸುಮಾರು 1 ವರ್ಷಗಳಿಗಿಂತ ಹೆಚ್ಚು ಕಳೆದಿದೆ. ಹಾಗಾಗಿ ಅಂತ್ಯ ಶನಿ ಪ್ರಭಾವವಾಗಿ ನೀವು ಶನೀಶ್ವರನ ದರ್ಶನ ಮಾಡುವಂಥದ್ದು, ಸ್ವಾಮಿಗೆ ಒಂದು ತೈಲಾಭಿಷೇಕವನ್ನು ಮಾಡುವಂಥದ್ದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಅದು ಬಿಟ್ಟರೆ ಬುಧಗ್ರಹ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 5 ತಿಂಗಳು ಕೂಡ ನಿಮಗೆ ಉತ್ತಮವಾದ ಸ್ಥಾನ 2026ರಲ್ಲಿರುತ್ತೆ. ಮೇ ಎಂಡ್ ಆದಮೇಲೆ ಸ್ವಲ್ಪ ಬಲಹೀನವಾಗುತ್ತೆ ಕುಂಭರಾಶಿಯವರಿಗೆ. ಕಾರಣ ಗುರುವಿನ ಸ್ಥಾನ ಪಲ್ಲಟ ಆಗುತ್ತೆ. ಆದರೆ ಫೆಬ್ರವರಿ 3ನೇ ತಾರೀಕು ಬುಧ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾರೆ. ಇದು ಮೊದಲನೇ ಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ. ತನ್ಮೂಲಕ ಪಂಚಮ ಸ್ಥಾನಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿಗೆ ಅಧಿಪತಿಯಾಗಿರತಕ್ಕಂತಹ ಬುಧ ತಮ್ಮ ರಾಶಿಗೆ ಬರೋದ್ರಿಂದ ಮಿತ್ರ ಸ್ಥಾನಕ್ಕೆ 60% ಸ್ಟ್ರಾಂಗ್ ಆಗಿರೋದ್ರಿಂದ ಪೂರ್ವ ಪುಣ್ಯಗಳು ಲಭ್ಯವಾಗಿ ಕೋರ್ಟ್ ಕಚೇರಿ ಸಮಸ್ಯೆಗಳು ನಿವರ್ತಿಯಾಗುತ್ತೆ. ಅಣ್ಣ ತಮ್ಮಂದರ ಮತ್ತು ದಾಯಾದಿಗಳ ಜಗಳಗಳು ದೂರವಾಗುತ್ತೆ. ಆಸ್ತಿ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಒಂದು ಇತ್ಯರ್ಥ ಆಗುವಂತಹ ಎಲ್ಲ ಲಕ್ಷಣಗಳು ಫೆಬ್ರವರಿ ತಿಂಗಳಲ್ಲಿ ಕಾಣ್ತಾ ಇದೆ. ಮೇಲಾಗಿ ಅದೃಷ್ಟಗಳು ಕೂಡ ನಿಮ್ಮನ್ನು ಹುಡ್ಕೊಂಬರೋದ್ರಲ್ಲಿ ಯಾವುದೇ ಸಂದೇಹ ಕಾಣ್ತಾ ಇಲ್ಲ. ಇದು ಬುಧನ ಪ್ರಭಾವ ಆದರೆ ಮೊದಲನೇ ಗ್ರಹ. ಎರಡನೆಯದು 5ನೇ ತಾರೀಕು ಶುಕ್ರ ನಿಮ್ಮ ರಾಶಿಗೆ ಪ್ರವೇಶವಾಗ್ತಾರೆ. ಶುಕ್ರ ನಿಮಗೆ ಭಾಗ್ಯಸ್ಥಾನಾಧಿಪತಿ ಹಾಗೂ ಸುಖ ಸ್ಥಾನಾಧಿಪತಿ. ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಿನ ಸುಖವನ್ನು ಪಡಿತೀರಾ, ಭಾಗ್ಯಸ್ಥಾನದ ಫಲಗಳನ್ನು ನೀವು ಅನುಭವಿಸ್ತೀರಾ. ಯಾಕಂದರೆ ಶುಕ್ರನಿಗೂ ಆ ಸ್ಥಾನ ಮಿತ್ರ ಸ್ಥಾನ ಯಾವುದು? ಕುಂಭರಾಶಿ. 2 ಗ್ರಹ ಆಯಿತು. ಮೂರನೇದು 13ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ ಕುಂಭರಾಶಿಗೆ ಪ್ರವೇಶವಾಗ್ತಾರೆ. ಸೂರ್ಯ ಸಪ್ತಮ ಸ್ಥಾನಾಧಿಪತಿ. ಹಾಗಾಗಿ ವಿವಾಹ ಮತ್ತು ಶುಭ ಕಾರ್ಯ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಸ್ಪೀಡ್ ಆಗುತ್ತೆ, ಅನುಕೂಲಗಳು ಹೆಚ್ಚಾಗುತ್ತೆ. ಅದರಿಂದ ಭಗವಂತನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. 4ನೇದಾಗಿ ಕುಜ 23ನೇ ತಾರೀಕು ಕುಜ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾರೆ. ಕುಜ ಬಂದು ನಿಮಗೆ ತೃತೀಯ ಸ್ಥಾನಾಧಿಪತಿ, ಅಂದರೆ 3ನೇ ಮನೆ ಅಂತಂದ್ರೆ ಧೈರ್ಯ, ಸ್ಥೈರ್ಯ, ವಿಜಯ ಸ್ಥಾನ ಹಾಗೂ ದಶಮ ಸ್ಥಾನಾಧಿಪತಿ. ಆದ್ದರಿಂದ ವೃತ್ತಿಪರ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಅವಕಾಶಗಳು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಸಿಗುತ್ತೆ. ಜಾಬ್ ರಿಲೇಟೆಡ್ ಆಗಿ ಹೈಲಿ ಪಾಸಿಟಿವ್ ಅನ್ನುವಂಥ ಒಂದು ಟ್ರೆಂಡ್ ಅಥವಾ ಟೈಮ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು. 4 ಗ್ರಹ ಆಯ್ತಲ್ಲ ಗುರುಗಳು, 5 ಗ್ರಹ ಹೇಳಿದ್ರೆ ಈಗಾಗಲೇ ರಾಹು ಅದೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲೇ ರಾಹು ಇದೆ. ಒಟ್ಟು ಪಂಚಗ್ರಹಗಳ ಕೂಟ ಆಗೋದ್ರಿಂದ ನಿಮಗೆ ಇದು ಒಂದು ಉತ್ತಮವಾದಂಥ ಸಂದರ್ಭ. ಇದನ್ನು ಉಪಯೋಗಿಸ್ಕೊಳ್ಬೇಕು. ಇನ್ನು ಸಪ್ತಮದಲ್ಲಿ ಕೇತು ಇರೋದ್ರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಮನಸ್ತಾಪ, ಬೇಸರಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನೆಲ್ಲ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಬೇಕು. ಇರಲಿ, ನಿಮ್ಗೆ ಗೊತ್ತಿರಲಿ, 15ನೇ ತಾರೀಕು ಮಹಾಶಿವರಾತ್ರಿ, ಸೌರ ಚಾಂದ್ರ ಮಹಾಶಿವರಾತ್ರಿ ಫೆಬ್ರವರಿ 15ನೇ ತಾರೀಕು. ಇದೊಂದು ಅತ್ಯಂತ ಪರ್ವಕಾಲ, ಈಶ್ವರಾರಾಧನೆಗೆ ಹೆಚ್ಚಿನ ಮಹತ್ವವನ್ನು ಪಡೆದಿರ್ತಕ್ಕಂಥ ವರ್ಷದಲ್ಲಿ ಅತ್ಯಂತ ಅದ್ಭುತವಾದಂಥ ದಿನ. ಇದರ ಹಿಂದಿನ ದಿನ ಇದೆಯಲ್ಲ 14ನೇ ತಾರೀಕು, ಅದು ಮಹಾಪ್ರದೋಷ, ಅಂದರೆ ಶನಿ ಪ್ರದೋಷ ಅಂತ ಹೇಳ್ತೀವಿ.
ಅಂದರೆ ಶನಿ ಪ್ರದೋಷ ದಿನ ಶನೈಶ್ಚರ, ಶಿವ, ನಂದಿ ಆರಾಧನೆ, ಮಾರನೇ ದಿನ ಶಿವರಾತ್ರಿ, ಈಶ್ವರ ಆರಾಧನೆ. ಒಟ್ಟು ಫೆಬ್ರವರಿ ತಿಂಗಳು ಸರ್ವಂ ಈಶ್ವರಮಯಂ, ಓಂ ನಮಃ ಶಿವಾಯ, ಸರ್ವಂ ಈಶ್ವರಮಯಂ ಅಂತ ಹೇಳ್ತೀವಿ. ಹಾಗಾಗಿ ಈಶ್ವರ ಆರಾಧನೆ ಹೆಚ್ಚು ಮಾಡೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಮತ್ತಷ್ಟು ಅಭಿವೃದ್ಧಿನ ಕಾಣ್ಬೋದು. ಸರಿ, ಕುಂಭರಾಶಿಯವರಿಗೆ ನೋಡಿ, ಪ್ರಚ್ಛನ್ನ ಪಾಪೋ ಘಟಿತುಲ್ಯ ದೇಹೋ ವಿಘಾತ ದಕ್ಷೋ ಧ್ವಸಹೋಲ ಮಿತ್ರ ಲುಬ್ಧ ಪರಾರ್ಥಿ ಕ್ಷಯವೃದ್ಧಿಯುಕ್ತೋ ಘಟೋದ್ಭವ ಸ್ಯಾತ್ಪತಿ ಗಂಧಪುಷ್ಪ ಅಂತೇಳಿ ಶ್ಲೋಕ. ಕುಂಭರಾಶಿಯಲ್ಲಿ ಪಂಚಗ್ರಹ ಕೂಟ ಆಗೋದ್ರಿಂದ ಏನು ಪಾಪಕರ್ಮಗಳಿಂದ ದೂರ ಆಗ್ತೀರಾ, ಮತ್ತೆ ದೇಹದಲ್ಲಿ ಉಂಟಾಗುವಂತಹ ಸಮಸ್ಯೆಗಳು ದೂರ ಆಗುತ್ತೆ, ಮತ್ತು ಬೇರೆಯವರ ಕಣ್ಣ ದೃಷ್ಟಿ, ನೇತ್ರ ದೃಷ್ಟಿ ಅನ್ನುವಂಥದ್ದು ನಿವೃತ್ತಿ ಆಗುತ್ತೆ, ಸಂಚಾರ ಹೆಚ್ಚು ಮಾಡ್ತೀರಾ, ಸಂಪತ್ತಲ್ಲಿ ಅಭಿವೃದ್ಧಿ ಆಗುತ್ತೆ, ಲೋಭ ಬುದ್ಧಿ ದೂರ ಆಗುತ್ತೆ, ಮತ್ತೆ ವೃದ್ಧಿ ಅಭಿವೃದ್ಧಿ ಎರಡೂ ಕೂಡ ಚೆನ್ನಾಗಿರುತ್ತೆ. ಸುಗಂಧ ದ್ರವ್ಯಗಳನ್ನ, ಸುಗಂಧ ಪುಷ್ಪಗಳನ್ನ ಹೆಚ್ಚು ಇಷ್ಟಪಡ್ತೀರಾ, ಮನೆಯನ್ನ ಸಿಂಗಾರ ಮಾಡಿ ಅಲಂಕಾರವನ್ನು ಮಾಡ್ತೀರಾ. ಪಂಚಗ್ರಹ ಕೂಟ ನಿಮಗೆ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಏತನ್ಮಧ್ಯೆ ಜನರಲೈಸ್ ಆಗಿ ನೋಡೋದಾದ್ರೆ ದೂರ ಪ್ರಯಾಣ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾದ ಮಾಸ. ವಾಹನ ಚಾಲನೆಯಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಷೇರು ವ್ಯವಹಾರದಲ್ಲಿ ಧನಾಭಿವೃದ್ಧಿ, ಸಾಲಬಾಧೆ ಕೊಂಚ ಕಡಿಮೆ ಆಗುವಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಿ ಹೊರದೇಶಕ್ಕೆ ಹೋಗುವಂಥ ಸಾಧ್ಯತೆ, ಅದರಿಂದ ಧನಲಾಭ ಆಗುತ್ತೆ. ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ಫೆಬ್ರವರಿ ತಿಂಗಳಲ್ಲಿ ತಗೊಳ್ತೀರಾ. ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತ ಡಿಸಿಷನ್ಸ್ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಬಂಡವಾಳ ಹೂಡಿಕೆಗೆ ಈ ಮಾಸ ಚೆನ್ನಾಗಿದೆ. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಸ್ಥಿರ ಆಸ್ತಿಯನ್ನು ಖರೀದಿ ಮಾಡುವಂತಹ ಪ್ರಯತ್ನ ನಿಮ್ಮದಾಗುತ್ತೆ. ಅನಿರೀಕ್ಷಿತವಾಗಿ ಅದು ಅನುಕೂಲವೂ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿ ನೀವು ಪ್ರಯತ್ನ ಪಟ್ಟರೆ ಚೇಂಜ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಅದೃಷ್ಟದ ಮಾಸವಾಗಿ ಪರಿವರ್ತನೆ ಆಗಿ ನೂತನ ವಾಹನ, ವಸ್ತು, ವಸ್ತ್ರಗಳನ್ನು ಖರೀದಿ ಮಾಡ್ತೀರಾ. ಹಿರಿಯರ ಆಶೀರ್ವಾದ ಸಿಕ್ಕಿ ರೈತರಿಂದ ನಿಮಗೆ ಬಹಳ ಅನುಕೂಲ ಆಗುತ್ತೆ. ರೈತರು ಸಹ ಉತ್ತಮವಾದ ಫಲ, ಕೃಷಿ ಕ್ಷೇತ್ರದಲ್ಲಿ ಅನುಕೂಲ, ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಉತ್ತಮವಾದಂಥ ಲಾಭ ಅಭಿವೃದ್ಧಿ ಆಗುತ್ತೆ. ನಂತರ ಚೈತನ್ಯ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗಿ ಸಂತೃಪ್ತಿ ಸಿಗುತ್ತೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ ಉತ್ತಮವಾದ ಲಾಭ. ಬಡ್ಡಿ ವ್ಯವಹಾರ, ಚೀಟಿ ವ್ಯವಹಾರ, ಹಣದ ವ್ಯವಹಾರ ಮಾಡೋರು ಕೂಡ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಬಂಧುಗಳ ಆಗಮನದಿಂದ ಸ್ವಲ್ಪ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಿಗುತ್ತೆ. ಫಿನಾನ್ಸ್ ವಿಚಾರದಲ್ಲಿ ಅಭಿವೃದ್ಧಿಯಾಗಿ ವ್ಯಾಪಾರದಲ್ಲಿ ಬಹುಪಾಲು ಲಾಭ ಪ್ರಾಪ್ತಿ. ವಿದ್ಯಾಕ್ಷೇತ್ರದಲ್ಲಿ ಪರೀಕ್ಷಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಹೊಸ ಕೆಲಸ ನಿರೀಕ್ಷೆಯಲ್ಲಿ ಜಯಪ್ರಾಪ್ತಿ. ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮೊದಲು ಒಳ್ಳೆ ಅನುಭವಸ್ಥರನ್ನ, ಮೆಂಟರ್ಸ್ನ ಅಥವಾ ಅಸ್ಟ್ರಾಲಜರ್ಸ್ನ ಮೀಟ್ ಮಾಡಿ ತಗೊಳ್ಳಿ. ನೋಡಿ, ಈ ಹಾಸ್ಪಿಟಲ್ ರಿಲೇಟೆಡ್ ಮೆಡಿಕಲ್ ಶಾಪು, ಲ್ಯಾಬ್ಸು, ಹಾಸ್ಪಿಟ್ಲು, ಮೆಡಿಕಲ್ ಕಾಲೇಜು, ಅದನ್ನು ಹೇಳ್ಕೊಡುವಂಥ ಶಿಕ್ಷಕರು ಅಂದರೆ ಲೆಕ್ಚರರ್, ಪ್ರೊಫೆಸರ್ಸ್ ಆಗ್ಬೋದು, ವಿದ್ಯಾರ್ಥಿಗಳು ಯಾರು ವೈದ್ಯಕೀಯ ವಿದ್ಯೆ ಕಲಿತಾ ಇದ್ದೀರೋ ಅಂಥವ್ರಿಗೆಲ್ಲ ಅಧಿಕವಾದಂಥ ಲಾಭ ಇರುತ್ತೆ. ಇದರ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಗಾಳಿಯಲ್ಲಿ ಹಾರಾಡುವಂಥದ್ದು, ಏನು ಫ್ಲೈಟ್ ಅಥವಾ ಜೆಟ್ಟು, ಹೆಲಿಕಾಪ್ಟರ್, ಈ ಥರದ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋರು, ಅದಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ನೆರವಾಗುವಂಥವ್ರು, ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಓವರಾಲ್ ನೋಡಿದಾಗ ಒಂದು ಪಾಸಿಟಿವ್ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕಾಣ್ತಾ ಇದೆ. ಈ ತಿಂಗಳು ನಿಮಗೆ ಇರುವಂಥ ಪರಿಹಾರ ಒಂದೇ, ಏನಪ್ಪ ಅಂದರೆ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಬೇಕು, ತೈಲಾಭಿಷೇಕವನ್ನು ಮಾಡಿಸ್ಬೇಕು. ಯಾಕಂದರೆ ಅಂತ್ಯ ಶನಿ ಪ್ರಭಾವ, ಅದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ. ಮಹಾಶಿವರಾತ್ರಿ ಬರೋದ್ರಿಂದ ಶಿವನ ಆರಾಧನೆ ಕೂಡ ಹೆಚ್ಚು ಮಾಡಿ, ಅದರಿಂದ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ಸರಿ, ಹಾಗಿದ್ರೆ ಈಗ ನಿಮಗೆ ಗುರುಬಲ ಅನ್ನುವಂಥದ್ದು ಇಲ್ಲ. ಜೂನ್ 2ನೇ ತಾರೀಕು ಗುರುಬಲ ಬರುತ್ತೆ 2026. ಹಾಗಾಗಿ ಗುರುಬಲ ಬರ್ತಾ ಇರೋದ್ರಿಂದ ಗುರುವನ್ನ ಒಂದು ಥ್ಯಾಂಕ್ಸ್ ಹೇಳಿ, ಬಾ ಭಗವಂತ, ನನ್ನ ಜೀವನದಲ್ಲಿ ಮಕರ ರಾಶಿಗೆ ಗುರುಬಲ ಕೊಡ್ತಾ ಇದೆಯಾ, ಇನ್ನಷ್ಟು ನಂಗೆ ಅಭಿವೃದ್ಧಿ ಮಾಡು ಅಂತೇಳಿ ಪ್ರಾರ್ಥನೆ ಮಾಡುವಂಥದ್ದು. ಜೂನ್ 2ನೇ ತಾರೀಕು ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಊರಲ್ಲೋ, ನಿಮ್ಮ ಮಠದಲ್ಲೋ, ದೇವಸ್ಥಾನದಲ್ಲಿ ಎಲ್ಲಾದರೂ ಗುರುಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಆ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡೋದು ತುಂಬ ಒಳ್ಳೆಯದು. ಆ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಪೂಜೆಗೆ ಪಾಲ್ಗೊಳ್ಳಿ. ಅದು ಕಂಪಲ್ಸರಿ, ಮ್ಯಾಂಡೇಟರಿ ಮಾಡಿ, ಒಳ್ಳೆಯದು. ಎಲ್ಲೂ ನಿಮ್ಗೆ ಅವಕಾಶ ಸಿಕ್ಕಲಿಲ್ವಾ, ನಾನು ನಿಮಗೋಸ್ಕರ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಇದೇ 2026 ಜೂನ್ 2ನೇ ತಾರೀಕು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗೋ ರಸ್ತೆಯಲ್ಲಿ ಅತ್ತಿಬೇಲೆ ಅನ್ನುವಂಥ ಜಾಗ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿ ರಾಜರಾಜೇಶ್ವರಿ, ಶನೈಶ್ಚರ ಹಾಗೂ ಆಂಜನೇಯ ಸ್ವಾಮಿಯ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಈ ಒಂದು ಯಾಗ ಮಾಡಬೇಕಂತ ದೈವ ಪ್ರೇರಣೆ ಆಗಿದೆ. ಈ ಒಂದು ಯಾಗ ಕೇವಲ ಗುರುಶಾಂತಿ ಮಹಾಯಾಗ ಮಾತ್ರ ಅಲ್ಲ, ಗಣಪತಿ ಹೋಮ, ನವಗ್ರಹ ಹೋಮ, 9 ಗ್ರಹದ ಹೋಮ, ಅದರಲ್ಲಿ ಶನೈಶ್ಚರ ಹೋಮನೂ ಆಗುತ್ತೆ. ವಿಶೇಷವಾಗಿ ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಹೋಮನೂ ಆಗ್ತಾ ಇದೆ ಧನಾಕರ್ಷಣೆಗೆ.
ಇಷ್ಟು ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜೂನ್ 2ನೇ ತಾರೀಕು. ನೀವು ಮಾಡಿಸ್ಬೇಕು ಅನ್ನೋದಾದರೆ ಒಬ್ಬರಿಗೆ 1,001 ರೂಪಾಯಿ ನೀವು ಹಣವನ್ನು ಪಾವತಿ ಮಾಡಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಮನೆ ದೇವರ ಹೆಸರು ಎಲ್ಲ ಪಿನ್ ಕೋಡ್ ಸಮೇತವಾಗಿ ಅಡ್ರೆಸ್ಸನ್ನು ಸೆಂಡ್ ಮಾಡಬೇಕು. 8431384001 ಈ ನಂಬರ್ಗೆ ನೀವು ಕಳಿಸ್ಕೊಟ್ರೆ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಪೂಜೆ ಮಹಾಯಾಗದಲ್ಲಿ ಸಂಕಲ್ಪ ಆಗುತ್ತೆ. ಸಂಕಲ್ಪ ಆದಮೇಲೆ ನಿಮ್ಮ ಮನೆಗೆ ಒಂದು ಕೊರಿಯರ್ ಬರುತ್ತೆ. ಆ ಕೊರಿಯರಲ್ಲಿ ಒಂದು ಕರುಂಗಲಿ ಮಾಲಾ ಅಂದರೆ ಶಿವ ಗುರು ಸಂಕೇತವಾಗಿರ್ತಕ್ಕಂಥ ಶಕ್ತಿ ಇರುವಂಥ ಮಾಲೆ. ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಕರುಂಗಲಿ ಮಾಲೆ ಜೊತೆಗೆ ಪೂಜೆ ಮಾಡಿದ ಅಕ್ಷತೆ, ಮತ್ತೆ ಆ ಕರುಂಗಲಿ ಮಾಲ ಒರಿಜಿನಲ್ ಸರ್ಟಿಫಿಕೇಟ್ ಒಂದು ಬರುತ್ತೆ. ಅದ್ರ ಜೊತೆಗೆ ಒಂದು ದತ್ತಾತ್ರೇಯರ ಫೋಟೋ, ಅದರಲ್ಲಿ ಒಂದು ಮಂತ್ರ ಇರುತ್ತೆ. ಪ್ರತಿದಿನ ಆ ಮಂತ್ರವನ್ನು ನೀವು ಜಪ ಮಾಡೋದಕ್ಕೆ ಒಂದು ಗುರು ಗಾಯತ್ರಿ ಮಂತ್ರವನ್ನು ನಾನು ನಿಮಗೆ ಕೊಡ್ತೀನಿ. ಇಷ್ಟು ಕೂಡ ನಿಮ್ಮ ಮನೆಗೆ ಕೊರಿಯರಲ್ಲಿ ಬರುತ್ತೆ. ಪ್ರತಿಯೊಬ್ಬರಿಗೂ ರಿಜಿಸ್ಟರ್ ಮಾಡಿರುವಂಥ ಅಷ್ಟು ಜನಕ್ಕೂ ಬರುತ್ತೆ. ಗುರುಗಳೇ ಮನೇಲಿ 4 ಜನ ಇದ್ದೀವಿ, ಒಬ್ರಿಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡೋಕೆ 4 ಕರುಂಗಲಿ ಮಾಲೆ ಬರುತ್ತಾ? ಇಲ್ಲ, ಒಂದು ರಿಜಿಸ್ಟ್ರೇಷನ್ಗೆ ಒಂದೇ ಮಾಲೆ ಬರುತ್ತೆ. 1000 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿಲ್ಲ. ಸಾಧ್ಯವಾದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹೋದ್ಸಲ ಆದಂಗೆ ಎಲ್ಲ ರಿಜಿಸ್ಟರ್ ಆಗೋದ್ಮೇಲೆ ಮತ್ತೆ ಫೋನ್ ಮಾಡಿ, ಖಂಡಿತ ಬಲವಂತ ಮಾಡಬೇಡಿ. 1000 ಜನಕ್ಕೆ ಮಾತ್ರನೇ ನಾವು ಪ್ಲಾನ್ ಮಾಡಿದ್ದೀವಿ. ಈ ಒಂದು ಪೂಜಾ ಯಾಗವನ್ನು ನೀವು ನೇರವಾಗಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಹಂಗಾಗಿಲ್ಲ ಅಂದರೂ ಕೂಡ ವಾಟ್ಸಪ್ಪಲ್ಲಿ ರಿಟೇಕ್, ಹಂಗಾಗಿಲ್ಲ ಅಂದರೂ ಕೂಡ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೀವು ಇದನ್ನು ಲೈವ್ ಸ್ಟ್ರೀಮನ್ನು ನೋಡ್ಬೋದು, ದರ್ಶನ ಪಡಿಬೋದು. ನೇರವಾಗಿ ಬಂದರೆ ಇನ್ನೂ ಒಳ್ಳೆಯದು. 1000 ಜನ ಊಟ ಮಾಡ್ತಾರೆ, ನೀವು ಅನ್ನದಾನ ಸ್ವೀಕಾರ ಮಾಡ್ಬೋದು. ದುಡ್ಡು ಕೊಟ್ಟವರೇ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬನೂ ಕರ್ಕೊಂಬನ್ನಿ, ಅಕ್ಕಪಕ್ಕದವ್ರನ್ನೂ ಕರ್ಕೊಂಬನ್ನಿ, ಸ್ನೇಹಿತರನ್ನೂ ಕರ್ಕೊಂಬನ್ನಿ. ಬಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ, ದೇವರ ದರ್ಶನ ಮಾಡಿ, ಅನ್ನದಾನವನ್ನು ಸ್ವೀಕಾರ ಮಾಡ್ಕೊಂಡು ಕೂಡ ಹೋಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಫೆಬ್ರವರಿ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.